ವಯೋನಿವೃತ್ತಿ ಹೊಂದಿದ ಶಿಕ್ಷಕ ಕೆಎಂ ಸಿದ್ದಪ್ಪನವರಿಗೆ ಅದ್ದೂರಿ ಬೀಳ್ಕೊಡುಗೆ ಸಮಾರಂಭ. ನಿಸ್ವಾರ್ಥ ಸೇವೆಗೆ ಸನ್ಮಾನಗಳ ಕಟ್ಟಿಟ್ಟ ಬುತ್ತಿ. ಚಿಂತಾಮಣಿ ನಗರದ ಸರ್ಕಾರ ನೌಕರರ ಭವನದಲ್ಲಿ ಹಲವಾರು ವರ್ಷಗಳ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ರಾಜ್ಯಮಟ್ಟದ ಕಬಡ್ಡಿ ಕ್ರೀಡಾಪಟುವಾಗಿ, ಕ್ರೀಡಾ ಪ್ರೋತ್ಸಾಹಗಳಿಗೆ ಉತ್ತಮ ಒಡನಾಡಿಯಾಗಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ ಕೆಎಂ ಸಿದ್ದಪ್ಪನವರಿಗೆ ಅದ್ದೂರಿಯಾಗಿ ಬೀಳ್ಕೊಡುಗೆ ಹಾಗೂ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. 9/2/96ರಂದು ಶಿಕ್ಷಕರಾಗಿ ಸೇವೆಗೆ ಸೇರಿದ್ದು ಮೊದಲನೇದಾಗಿ ಬಾಗೇಪಲ್ಲಿ ತಾಲೂಕಿನ ಜಿಕೆ ವಾಂಡಲಪಲ್ಲಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರ್ಕಾರಿ ಶಿಕ್ಷಕ ಸೇವಕರಾಗಿ ಪಾದಾರ್ಪಣೆ ಮಾಡಿ ನಿರಂತರ ಸೇವೆ ಸಲ್ಲಿಸಿ 2002ರಲ್ಲಿ ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಜನಮೆಚ್ಚಿನ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿ 2005ರಲ್ಲಿ ಯರಮರೆಡ್ಡಿ, ಮಣಿಗಾನಹಳ್ಳಿ, ಚೌಡದೇನಹಳ್ಳಿ ಶಾಲೆಗಳಲ್ಲಿ, ನಂತರ ಚಿಂತಾಮಣಿ ನಗರದ ಗಾಂಧಿನಗರದಲ್ಲಿ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಿ ವಯೋನಿವೃತ್ತಿ ಹೊಂದಿದ್ರು. ಹಾಗೂ ಶಿಕ್ಷಕರಾದ ಸಿದ್ದಪ್ಪನವರು ಉತ್ತಮ ಸೇವೆ ನೀಡಿದ್ದಲ್ಲದೆ ಕಬಡ್ಡಿ ಪಟುವಾಗಿ ತಂಡದ ನಾಯಕರಾಗಿ ರಾಜ್ಯ ಮಟ್ಟದಲ್ಲಿ ಹೆಸರು ಗಳಿಸಿದ್ದಾರೆ. ಯಾರೇ ಸರ್ಕಾರಿ ನೌಕರರು ನಿವೃತ್ತಿಯಾದರೆ ಅಥವಾ ಉತ್ತಮ ಸಾಧನೆ ಮಾಡಿದವರನ್ನು ಸನ್ಮಾನಿಸಿ, ಸತ್ಕರಿಸಿ ಗೌರವಿಸುವ ಹವ್ಯಾಸ ಅವರದ್ದು. ರಾಜ್ಯ ಮಟ್ಟಕ್ಕೆ ಕ್ರೀಡೆಗಳಲ್ಲಿ ಥ್ರೋಬಾಲ್ ಹಾಗೂ ಕಬಡ್ಡಿ ಕ್ರೀಡೆಗಳಲ್ಲಿ ಆಯ್ಕೆ ಆಗುವ ಸರ್ಕಾರಿ ನೌಕರರಿಗೆ ಟ್ರ್ಯಾಕ್ ಶೂಟ್ ನೀಡುವುದರ ಮೂಲಕ ಪ್ರೋತ್ಸಾಹ ನೀಡುತ್ತಿದ್ದರು. ಇದೇ ವೇಳೆಯಲ್ಲಿ ಸನ್ಮಾನಿಸಿ ಬೀಳ್ಕೊಡುಗೆ ನೀಡಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ, ಶಿಕ್ಷಕರೆಂದರೆ ಸಿದ್ದಪ್ಪನವರ ಹಾಗೆ ಮಾದರಿ ಆಗಿರಬೇಕು. ಏಕೆಂದರೆ ನಿವೃತ್ತಿ ಹೊಂದಿದ ಶಿಕ್ಷಕರನ್ನು ತನ್ನ ಸ್ವಂತ ಖರ್ಚಿನಿಂದ ಸನ್ಮಾನಿಸಿ, ಸತ್ಕರಿಸಿ ಬೀಳ್ಕೊಡುಗೆ ನೀಡುತ್ತಿದ್ರು. ಸರ್ಕಾರಿ ನೌಕರ ಕ್ರೀಡಾಪಟುಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿ ತಮ್ಮ ಕೈಲಾದ ಮಟ್ಟಿಗೆ ಸಹಕಾರ ನೀಡಿ ಉತ್ತೇಜನ ನೀಡುತ್ತಿದ್ರು. ಅಂತಹವರು ಇಂದು ವಯೋನಿವೃತ್ತಿ ಹೊಂದುತ್ತಿರುವುದಕ್ಕೆ ಒಂದೆಡೆ ಸಂತೋಷ, ಇನ್ನೊಂದೆಡೆ ಸಂಕಟ ಎಂಬಂತಿದೆ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಅವರ ಜೀವನ ಉತ್ತಮ ಆರೋಗ್ಯ, ನೆಮ್ಮದಿಯಿಂದ ಸಾಗಲಿ ಎಂದು ಹಾರೈಸುತ್ತೇನೆ ಎಂದರು. ಶಿಕ್ಷಕರಾದ ಸಿದ್ದಪ್ಪ ಕೆಎಂ ಬೀಳ್ಕೊಡುಗೆ ಸಮಾರಂಭದಲ್ಲಿ ನೂರಾರು ಜನ ಶಿಕ್ಷಕರು ಹಾಗೂ ಇತರೆ ವೃಂದ, ಸಂಘಗಳ ನೌಕರರು ಹಾಗೂ ಅಭಿಮಾನಿಗಳು ಆತ್ಮೀಯವಾಗಿ ಬೀಳ್ಕೊಟ್ಟು ಸನ್ಮಾನಿಸಿದರು. ಇದೇ ವೇಳೆಯಲ್ಲಿ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಡಾಕ್ಟರ್ ಮುನಿರೆಡ್ಡಿ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ರಮಣಪ್ಪ ಸೇರಿದಂತೆ ಬಿಒ ಕಚೇರಿಯ ಸಮನ್ವಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ, ಪೊಲೀಸ್ ಇಲಾಖೆ ಸಿಬ್ಬಂದಿ, ಶಿಕ್ಷಕರು, ವೃಂದ ಸಂಘಗಳ ಪದಾಧಿಕಾರಿಗಳು ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ಒಂದು ಒಳ್ಳೆಯ ಪ್ರವೃತ್ತಿಯನ್ನು ಬೆಳೆಸಿಕೊಂಡು ಮತ್ತೆ ಈ ನೌಕರ ಸಂಘದ ಬೇರೆ ಕ್ರೀಡೆಗಳು ಬಂದ್ರೆ ಯಾವಾಗಲೂ ಕೂಡ ನಮ್ಮ ಮೇಡಮ್ ಅವರಿಂದನೇ ಸಿದ್ದಪ್ಪ ಸರ್ ಏನಪ್ಪ ನಮ್ಮ ಮೇಡಮ್ ಅಂತಂದ್ರೆ ಅವ್ರಿಗೆ ಸಪೋರ್ಟ್ ಮಾಡೋದಿದ್ರೆ ತುಂಬಾ ಸಂತೋಷ. ರಾಜ್ಯಕ್ಕೆ ಬಂದು ಮೊನ್ನೆ ನಮ್ಮ ಅಲ್ಲ ಇದೆ, ನಾನು ಏನಪ್ಪ ರಿಟೈರ್ಡ್ ಇಲ್ಲಿದ್ದಾರೆ ಅಂದ್ರೆ ಅವ್ರಿಗೆ ಪ್ರೋತ್ಸಾಹ ಕೊಡಕ್ಕಿದ್ದಾರೆ ಅಂತ ನೋಡಿ ಎಷ್ಟು ಅಭಿಮಾನ ರಿಟೈರ್ಡ್ ಆಗೋ ಅದರಲ್ಲೂ ಕೂಡ ಕ್ರೀಡೆಗೆ ಎಷ್ಟು ಬೆಲೆ ಕೊಡ್ತಾರೆ ಸಿದ್ದಪ್ಪ ಅವರು ಕೂಡ ಉತ್ತಮ ಕಬಡ್ಡಿ ಪಟುಗಳಾಗಿ, ಇಲ್ಲೆಲ್ಲ ನಮ್ಮ ಕಬಡ್ಡಿ ಪಟು ಬೇರೆ ಬೇರೆ ಕಬಡ್ಡಿ ಪಟುಗಳಿದ್ದಾರೆ, ಉತ್ತಮ ಕಬಡ್ಡಿ ಪಟುಗಳಾಗಿ ಚಿಂತಾಮಣಿಯಲ್ಲಿ ಒಂದು ಕ್ರೀಡೆಯನ್ನ ಪ್ರೋತ್ಸಾಹಿಸತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಆ ಚಿಂತಾಮಣಿಯಲ್ಲಿ ಒಂದು ನೌಕರರ ಮತ್ತು ಪ್ರೀತಿಯನ್ನ ಗಳಿಸಿರ್ತಕ್ಕಂಥ ಸಿದ್ದಪ್ಪ ಸರ್ ಅವರು ಇವತ್ತು ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಶಿಕ್ಷಕರಾದ ಶ್ರೀ ಸಿದ್ದಪ್ಪ ಅವರು ವಯೋನಿವೃತ್ತಿಯನ್ನು ಹೊಂದಿದ್ದಾರೆ. ಸುಮಾರು 28 ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿ ಉತ್ತಮ ರೀತಿಯಲ್ಲಿ ವಿವಿಧ ಶಾಲೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ, ಮುಖ್ಯವಾಗಿ ನಿವೃತ್ತ ಶಿಕ್ಷಕರಿಗೆ ಮತ್ತು ಸೇವೆಯಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸಿದ ಶಿಕ್ಷಕರಿಗೆ, ಅಧಿಕಾರಿಗಳಿಗೆ ಸನ್ಮಾನ ಮಾಡ್ತಾ ಇದ್ದ. ನಾನು ಸುಮಾರು ಕೇಳಿದ್ದು ಈ ತಾಲೂಕಿಗೆ ಬರೋ ಮೊದಲಿಂದನೂ ಸಿದ್ದಪ್ಪ ಬಳಗದಿಂದ ಸನ್ಮಾನ ಅಂತಾನೆ ಎಲ್ಲರನ್ನು ಗೌರವಿಸಿದ ಒಂದು ಒಳ್ಳೆ ಪರಂಪರೆಯನ್ನ ಇಟ್ಕೊಂಡಿದ್ರು. ಇವತ್ತು ಸರ್ಕಾರಿ ಸೇವೆಗೆ ಸೇರಿದ ನಂತರ ಎಲ್ಲರಿಗೂ ಸಹ ವಯೋನಿವೃತ್ತಿ ಅನ್ನೋದು ಸಹಜ. ಅದೇ ರೀತಿಯಲ್ಲಿ ಶ್ರೀ ಸಿದ್ದಪ್ಪ ಅವರು ಇವತ್ತು ವಯೋನಿವೃತ್ತಿಯನ್ನು ಹೊಂದಿದ್ದಾರೆ. ಆ ಭಗವಂತ ಅವರಿಗೆ ಒಳ್ಳೆಯ ಆಯುರಾರೋಗ್ಯ, ನೆಮ್ಮದಿ ಜೀವನ ಕೊಟ್ಟು ಕಾಪಾಡಲಿ. ಅವರ ನಿವೃತ್ತ ಜೀವನ ಸುಖಕರವಾಗಿರಲಿ, ಕುಟುಂಬಕ್ಕೆ ಒಳ್ಳೆಯ ಆರೋಗ್ಯ ಬಗ್ಗೆ ನೆಮ್ಮದಿಯನ್ನು ಕೊಡಲಿ ಅಂತ ಭಗವಂತನ ಕೊಡ್ತಾ ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ಸಿಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.